ಸಿಂಹರಾಶಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಿಯಾದಂತಹ ಯೋಜನೆಯನ್ನು ಹಾಕ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಹತ್ತಿ ಬಟ್ಟೆ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟವಾಗ್ತಕ್ಕಂತಹ ಸೂಚನೆಗಳಿದೆ. ಹಣ ಕೈಯಲ್ಲಿದ್ದರೂ ಕೂಡ ಮಾನಸಿಕವಾದಂತಹ ಸಮಾಧಾನ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲ. ಅದಕ್ಕೆ ಹೋರಾಟವನ್ನು ಮಾಡಬೇಕಾದಂಥದ್ದು. ಲೆಕ್ಕಾಧಿಕಾರಿಗಳಿಗೆ ತುಂಬ ಶುಭವಾದಂತಹ ಸಮಯ, ಶುಭವಾದಂತಹ ದಿವಸ ಅಂತ ಹೇಳಬೇಕು. ತುಂಬ ದಿವಸಗಳಿಂದ ಬರಬೇಕಾಗಿದ್ದಂತಹ ಹಣ ಸಾಯಂಕಾಲದ ಹೊತ್ತಿಗೆ ನಿಮ್ಮ ಕೈ ಸೇರಬಹುದು. ಅದರಿಂದ ಮಾನಸಿಕವಾಗಿ ಏನೋ ಸಮಾಧಾನ, ಸಂತೋಷ, ನೆಮ್ಮದಿ, ನನ್ನ ದುಡ್ಡು ನನಗೆ ಬಂತು ಅನ್ನುವಂತಹ ಒಂದು ನಿರ್ಭಯವಾದಂತಹ ಒಂದು ವಾತಾವರಣ. ನಿಮ್ಮ ಆಲಸ್ಯ ಮತ್ತು ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ರಿಂದ ನಿಮಗೆ ನಷ್ಟವಾಗುತ್ತೆ. ಯೋಚನೆಯನ್ನು ಮಾಡಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಹಲವಾರು ಜನಗಳಲ್ಲಿ ವೈಮನಸ್ಯ ಬೆಳೀತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ನಿಷ್ಠರವಾಗ್ತಾರೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮ ಪ್ರಯತ್ನ ಸಫಲವಾಗದೇ ಇರತಕ್ಕಂತಹ ದಿವಸ ಇದಾಗಿರುತ್ತೆ. ಅದನ್ನು ಯಾವ ರೀತಿ ಸಫಲತೆಯನ್ನು ಪಡ್ಕೊಳ್ಬೇಕು, ಯಾವ ರೀತಿ ಅದರಲ್ಲಿ ಜಯವನ್ನು ಸಾಧಿಸಬೇಕು, ಅದರ ಬಗ್ಗೆ ಚಿಂತನೆ ನಡೆದಿ. ಮಹಿಳೆಯರಿಗೆ ನೌಕರಿಯಲ್ಲಿ ಕಿರಿಕಿರಿ, ವರ್ಗಾವಣೆ ಆಗುವಂತಹ ಸಾಧ್ಯತೆ, ಆ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಆಗುವಂಥದ್ದಿದೆ. ಆಹಾರ ವ್ಯತ್ಯಾಸದಿಂದ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ. ನಾನು ಸರಿಯಾದಂತಹ ಆಹಾರವನ್ನು ಸೇವನೆ ಮಾಡಿಲ್ಲ, ಅದು ನನಗೇನಾದರೂ ತೊಂದರೆ ಮಾಡುತ್ತಾ, ಜೀವಹಾನಿ ಇದೆಯಾ ಅನ್ನುವಂಥದ್ದೆಲ್ಲ ಆತಂಕಗಳು ನಿಮಗೆ ಶುರುವಾಗ್ತಕ್ಕಂಥದ್ದಿದೆ. ನಿಮ್ಮ ಕೆಲಸಗಳಲ್ಲಿ ಹಿನ್ನಡೆ, ಇದರಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು. ಹಿರಿಯರನ್ನು ತುಂಬ ಗೌರವದಿಂದ ಕಾಣಬೇಕು, ಆದರೆ ನೀವು ಆ ಗೌರವವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಕಲಹ ಆಗತಕ್ಕಂತಹ ಸಾಧ್ಯತೆ, ಜಗಳ ಆಗುವಂಥದ್ದು ಮನೆಯಲ್ಲಿ ಹೆಚ್ಚಿನದಾಗಿರುತ್ತೆ. ಅದನ್ನು ಗಮನಿಸಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮಗೆ ಎಲ್ಲ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ತುಲಾರಾಶಿ ರಾಜಕೀಯ ವಿಚಾರಗಳು ಮುನ್ನೆಲೆಗೆ ಬರತಕ್ಕಂತಹ ದಿವಸಗಳು. ಅದರ ಅಗತ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಮನೆಯ ಮಕ್ಕಳಿಗೆ ಈ ಹಿಂದೆ ಕೊಟ್ಟಿದ್ದಂತಹ ಮಾತನ್ನು ಉಳಿಸ್ಕೊಳ್ಬೇಕು. ಯಾವುದೋ ಸಂದರ್ಭದಲ್ಲಿ ಮಕ್ಕಳಿಗೋ ಅಥವಾ ಕುಟುಂಬಸ್ಥರಿಗೋ ಏನೋ ಪ್ರಾಮಿಸ್ ಮಾಡಿರ್ತೀರಿ, ಆದರೆ ಅದನ್ನು ಉಳಿಸ್ಕೊಳ್ಳೋದಕ್ಕಾಗದಿರೋದಿಲ್ಲ. ನಿಮ್ಮ ಒತ್ತಡಗಳು, ಕೆಲಸ, ಈ ದಿವಸ ಆ ಮಾತನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ, ಗಮನಿಸ್ಕೊಳ್ಬೇಕು. ಯಾವ ರೀತಿಯಲ್ಲಿ ಅದು ಸಮಸ್ಯೆ ಆಗಿದೆ, ಕಾನೂನಾತ್ಮಕವಾದಂತಹ ಏನಾದರೂ ಹೋರಾಟ ಇದೆಯಾ, ಅಥವಾ ರಾಜಿ ಸಂಧಾನಕ್ಕೆ ಅವಕಾಶ ಮಾಡಿಕೊಳ್ಬೇಕಾ, ಇವೆಲ್ಲವನ್ನು ತಿಳಿಯಬೇಕಾಗತ್ತೆ. ಮಕ್ಕಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಚಿನ್ನಾಭರಣ ಪ್ರಾಪ್ತಿಯಿಂದ ಮಾನಸಿಕವಾದಂತಹ ನೆಮ್ಮದಿ, ಸಮಾಧಾನಗಳು ಸಿಕ್ಕುತ್ತೆ. ಯಾವುದೋ ವಸ್ತ್ರ ವೈಢೂರ್ಯಗಳು ನಿಮಗೆ ಬರಬೇಕಾಗಿರುತ್ತೆ, ಅಂಥದ್ದು ನಿಮ್ಮ ಕೈ ಸೇರಿದಾಗ ಶುಭವಾಗ್ತಕ್ಕಂಥದ್ದು. ಬೇರೆಯವರ ವ್ಯವಹಾರಕ್ಕೆ ಹಣ ಹೂಡಿಕೆಯನ್ನು ಮಾಡ್ತೀರಿ, ಆ ಯೋಜನೆ ಸಫಲವಾಗುತ್ತೆ, ಆದರೆ ಬೇರೆಯವರ ಕೆಲಸ ಅದು ಅನ್ನುವಂಥದ್ದು ಗೊತ್ತಿರಲಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಸಾಲಬಾಧೆ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಎಷ್ಟು ಹಣವನ್ನು ಒದಗಿಸಿದರೂ ಕೂಡ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂತಹ ವ್ಯವಹಾರದ ಲಕ್ಷಣ. ಮತ್ತೆ ಮತ್ತೆ ಸಾಲವನ್ನು ಮಾಡಬೇಕಾಗತ್ತೆ. ಒಳ್ಳೆಯ ಜೀವನ, ಶುಭವಾದಂತಹ ಸಮಾಚಾರ, ಇದು ನಿಮಗೆ ಉತ್ಸಾಹವನ್ನು ಕೊಡುತ್ತೆ. ಆದರೆ ಈ ಸಾಲದಿಂದ ಆ ರೀತಿಯ ಸಂತೋಷದ ಸಮಯಗಳೆಲ್ಲವೂ ಕೂಡ ಹಾಳಾಗ್ತಕ್ಕಂಥದ್ದಿದೆ. ಉದ್ಯೋಗದಲ್ಲಿ ಏನೋ ಕಿರಿಕಿರಿ ಉಂಟಾಗುವಂಥದ್ದು. ನಿಮ್ಮ ಭಾವನೆಗಳನ್ನು, ಆಲೋಚನೆಗಳನ್ನು ಬೇರೆಯವರ ಜೊತೆಯಲ್ಲಿ ಸ್ವಲ್ಪ ಹಂಚಿಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಹಗುರವಾಗ್ತಕ್ಕಂಥದ್ದು, ಮನಸ್ಸಿನ ಭಾರ ಇಳಿತಕ್ಕಂಥದ್ದು ಅನ್ನೋ ಒಂದು. ಸ್ಥಳ ಬದಲಾವಣೆ ವಿಚಾರ ಬರುತ್ತೆ, ಆದರೆ ನಿಮಗೆ ಅದು ಯೋಗ್ಯವಲ್ಲ ಅನ್ನುವಂಥದ್ದು. ಮನೆಯಲ್ಲಿ ಸಂಭ್ರಮದ ವಾತಾವರಣ ಅಂತ ಹೇಳಿ ಕಾಣುತ್ತೆ. ನೀವು ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತೀರಿ, ಬಾಯಲ್ಲಿ ಹೇಳ್ತೀರಿ, ಆದರೆ ಧೈರ್ಯ ತುಂಬ ಕಡಿಮೆ ಇರುತ್ತೆ ಅನ್ನುವಂಥದ್ದು. ಸದ್ಗುರುಗಳನ್ನು ದರ್ಶನ ಮಾಡಿ, ಅವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.